ಮುಖ್ಯಮಂತ್ರಿಗಳು ಯಾವಾಗ ವಾಲ್ಮೀಕಿ ನಿಗಮ ಬರ್ತಾರೆ ಅಂತ ಹೇಳಿದ್ರೆ ನಾನು ಕಿವಿಗೆ ಇದಾಕೊಂಡು ಕೇಳಕ್ ಶುರು ಮಾಡ್ತೀನಿ. ಈಗ ಎಲ್ಲಾ ಸುತ್ತಿಸ್ತಾವ್ರೆ. ಇಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಇವೆಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 2 ತಾಸು ಸುತ್ತಿದ್ದಾರೆ. ದಯವಿಟ್ಟು ವಾಲ್ಮೀಕಿಗೆ ಬರಕ್ಕೆ ಹೇಳಿ. ವಾಲ್ಮೀಕಿಗೆ ಬರೋದು ಮುಖ್ಯಮಂತ್ರಿಗೆ ಹೇಳ್ಬೇಕು ನೀವು. ಈಗ ಅಶೋಕ, ನೀವು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ. ಒಂದೇ ಒಂದು ಸಾರಿ ಎದ್ದಿದ್ದದು, ಅದು ಒಂದೇ ಸಾರಿ ಎದ್ದಿದ್ದದು, ಬಾಕಿದೆಲ್ಲ ಕೇಳ್ತಾ ಇದ್ದೆ. ಯಾಕಂದರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ, ತೋರಿಸ್ತಾ ಇದ್ರಲ್ಲ, ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು. ಬಹುತೇಕವಾಗಿ ಪೇಪರ್ ಕಟಿಂಗ್ಸ್. ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದ್ ಒಂದು ನಿಮ್ PWD ಮಿನಿಸ್ಟರ್ ಅಷ್ಟೇ. ಇನ್ಯಾವುದು ಪೇಪರ್ ಕಟಿಂಗ್ ತೋರಿಸಿಲ್ಲ. ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಫ್ರಾಡ್ ಆಗಿರೋದು, ಅಕೌಂಟ್ ಓಪನ್ ಮಾಡೋದು 12 ದಾಖಲೆ ಕೊಟ್ಟಿದ್ದೀನಿ. ನಿಮಗೂ ಕೊಡ್ತೀನಿ. ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸಿಲ್ಲ. ಬಹುತೇಕವಾಗಿ ನನಗೆ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ, ಯಾಕಂದ್ರೆ ಬಹಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣ. ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ, ವಿರೋಧ ಪಕ್ಷದ ನಾಯಕರಾಗಿ, ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣ. ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಹೆಂಗೆ ಮಾತಾಡ್ತಾರೆ. 3 ಗಂಟೆ 4 ನಿಮಿಷ ಮಾತಾಡಿದ್ದೀರಿ, ಸುದೀರ್ಘವಾಗಿ ಮಾತಾಡಿದ್ದೀನಿ. ನಾನೆಲ್ಲ ಭಾಷಣ ಕೇಳಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದ್ರೆ, ನೀವು 1,000 ಸಾರಿ ಪರಿಶಿಷ್ಟ ಜಾತಿಯವ್ರದ್ದು, ಪರಿಶಿಷ್ಟ ವರ್ಗದ, ಪರಿಶಿಷ್ಟ ಪಂಗಡದವ್ರದ್ದು, ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾ ಬಂದದೆ. ಇದು ಪರಿಶಿಷ್ಟ ವರ್ಗದವ್ರಿಗೆ ಇರ್ತಕ್ಕಂಥ ನಿಗಮ. ಸತ್ತೋಗಿರ್ತಕ್ಕಂಥ ವ್ಯಕ್ತಿ ತಮಿಳುನಾಡಿನ ಬೋವಿ ಜನಾಂಗದವರು ಅಲ್ಲ ಮಧು, ಬೋವಿ. ಅವರು ಪರಿಶಿಷ್ಟ ಮುಖ್ಯಮಂತ್ರಿಗಳೇ, ಲಂಬಾಣಿ ಜನ ಇಲ್ಲ. ಆಂಧ್ರ ಮತ್ತು ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ ಲೆಫ್ಟ್, ಪರಿಶಿಷ್ಟ ಜಾತಿ ರೈಟು, ಬೋವಿ ಜನರು. ಅದು ಕರ್ನಾಟಕದಲ್ಲಿ ಕರ್ನಾಟಕ ವಿಚಾರ ಮಾತಾಡೋಣ, ಗೊತ್ತಾಯ್ತಾ? ಅಲಮಾರಿ ಜನ, ಆಂಧ್ರ ತಮಿಳುನಾಡಲ್ಲಿ ಬ್ಯಾಕ್ವರ್ಡ್ ಅವರು ಅಲ್ಲ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿನೇ ಅಲ್ಲ. ಕರ್ನಾಟಕ ಪರಿಶಿಷ್ಟ ಜಾತಿನೇ. ಆಂಧ್ರ ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ, ಗೋವಿ ಅಂದ್ರೆ ಪರಿಶಿಷ್ಟ ಜಾತಿ. ನೀವು ತೆಗೆದು ನೋಡ್ರಿ ಫಸ್ಟ್. ಆಯ್ತು ರೀ, ಅಲ್ಲಿ ವಿಚಾರ ಬೇಡ. ಅಲ್ಲ, ಈ ಕರ್ನಾಟಕದಲ್ಲಿ ಯಾವ ಇದಕ್ಕೆ ಸೇರುತ್ತೆ ಹೇಳಿ ಅಣ್ಣ. ಹೋಗ್ಲಿ ಮಂಜು ಕೂತ್ಕೊಳ್ಳಿ. ನೀವು ಯಾಕೆ ಮಾತಾಡ್ತೀರಿ ಇಲ್ಲಿ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನರಿಗೆ SCP TSP ಕಾಯ್ದೆ ತಂದವರು ನಾವು 2003. ಇಡೀ ದೇಶದಲ್ಲಿ ತೆಲಂಗಾಣ, ಆಂಧ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಕರ್ನಾಟಕ, ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ. ಬೇರೆಯವರಿಗೆ ಬದ್ಧತೆ ಇದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ, ಸಾಮಾಜಿಕ ಸಮಾನತೆ, ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ? ನೀವು ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಇನ್ ಪ್ರಮೋಷನ್ ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಹೊಡೆದಾಕ್ಬಿಟ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲಿ
ಆಗ ಚೀಫ್ ಸೆಕ್ರೆಟರಿ ಆಗಿದ್ದವರು ರತ್ನಪ್ರಭಾ. ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಆಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ವರದಿ ತರಿಸ್ಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬಡ್ತಿನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾಯ್ದೆಯನ್ನು ಮಾಡೋದು, ಕಾನೂನನ್ನು ಮಾಡೋದು. ಇಟ್ ವಾಸ್ ಅಪೀಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸ್ಡ್ ಸಚ್ ಎ ಲಾ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್. ಎಲ್ಲರೂ ಇದ್ರೆ ತೋರಿಸಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ. ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಒಂದು ಕೋಟಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ರಿಸರ್ವೇಶನ್ ನಲ್ಲಿ ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ. ನೋ ಅದರ್ ಸ್ಟೇಟ್, nowhere in the country. ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ? ಅದೇ 1 ಕೋಟಿ ಆಗಿದೆ. 1,50,00,000 ಇತ್ತು, 1 ಕೋಟಿ ಆಗಿದೆ. 50 ಲಕ್ಷ ಇತ್ತು, 1 ಕೋಟಿ ಆಯಿತು. ಓನ್ಲಿ ಸ್ಟೇಟ್. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ 4% ನಲ್ಲಿ 10 ಕೋಟಿವರೆಗೆ KSFC ನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಬೇಕು ಅಂತ ಮಾಡಿರ್ತಕ್ಕಂಥದ್ದು, ಉಳಿದದನ್ನ ಸರ್ಕಾರ ಕಟ್ಕೊಡ್ತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ನಾವು ದಲಿತರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಇವೆಲ್ಲ ಮಾಡಿದವರು. ಇಲ್ಲ ಇಲ್ಲ, ಉತ್ತರ ಕೊಟ್ಬಿಡ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ